ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ ಯೂನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, ಸಿಪಿಯು, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, ಯುಪಿಎಸ್, ಕ್ಯಾಬಿನೆಟ್, ವೆಬ್ ಕ್ಯಾಮೆರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್, HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ SR ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. ಸೆಲ್ ನಂಬರ್ 9448066586. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496
825555 08472 251555. ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿ ನಗರದಲ್ಲಿ ಮಾಲಿನ್ಯ ತಡೆಗಟ್ಟಿ ಹಸಿರುಕರಣವನ್ನಾಗಿಸುವ ಕುರಿತು ಪ್ರೆಸೆಂಟೇಷನ್ ನೀಡಿದ ಬೆಂಗಳೂರಿನ ಎನರ್ಜಿ ಇನ್ಸ್ಟಿಟ್ಯೂಟ್ ವಿದ್ಯಾರ್ಥಿ. ಗಣರಾಜ್ಯೋತ್ಸವ ಧ್ವಜಾರೋಹಣ ವೇಳೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರುವ ರಾಯಚೂರಿನ ಜಿಲ್ಲಾ ನ್ಯಾಯಾಧೀಶರನ್ನ ಕೂಡಲೇ ಅಧಿಕಾರದಿಂದ ವಜಾ ಮಾಡಲೇಬೇಕು. ದಲಿತ ಹಿರಿಯ ಮುಖಂಡ ಡಾಕ್ಟರ್ ವಿಠಲ್ ದೊಡ್ಮನಿ ಆಗ್ರಹ. ಈಗ ವಾರ್ತೆಗಳ ವಿವರ. ಕಲಬುರಗಿ ನಗರವನ್ನು ಸ್ವಚ್ಛ ಹಾಗೂ ಹಸಿರು ನಗರವನ್ನಾಗಿ ಮಾಡಲು ಮಹಾನಗರ ಪಾಲಿಕೆ ವಿವಿಧ ಯೋಜನೆಗಳನ್ನ ಹಾಕಿಕೊಂಡಿದೆ. ಇನ್ನು ಕಲಬುರಗಿ ನಗರದಲ್ಲಿ ಮಾಲಿನ್ಯ ತಡೆಗಟ್ಟಲು ಹಸಿರುಕರಣವಾಗಿಸಲು ಬೆಂಗಳೂರಿನ ಎನರ್ಜಿ ಇನ್ಸ್ಟಿಟ್ಯೂಟ್ ವಿದ್ಯಾರ್ಥಿಯೊಬ್ಬ ಸೋಲಾರ್ ಬಳಕೆ ಹಾಗೂ ಎಲೆಕ್ಟ್ರಿಕಲ್ ವಾಹನ ಬಳಕೆಯಿಂದಾಗುವ ಉಪಯೋಗಗಳನ್ನು ಪಾಲಿಕೆ ಅಧಿಕಾರಿಗಳೊಂದಿಗೆ ಹಂಚಿಕೊಂಡರು. ಕಲಬುರಗಿ ಮಹಾನಗರ ಪಾಲಿಕೆ ಹಾಗೂ ಬೆಂಗಳೂರು ಎನರ್ಜಿ ಇನ್ಸ್ಟಿಟ್ಯೂಟ್ ವತಿಯಿಂದ ನಗರದ ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ಬೆಂಗಳೂರಿನ ಎನರ್ಜಿ ಇನ್ಸ್ಟಿಟ್ಯೂಟ್ ಕಾಲೇಜಿನ ವಿದ್ಯಾರ್ಥಿ ಮೊಹಮ್ಮದ್ ನಕೀಬ್ ಖಾನ್ ಜಾಗೀರ್ದಾರ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮೂಲಕ ನವೀಕರಿಸಬಹುದಾದ ಶಕ್ತಿಗಳ ಬಳಕೆಯಿಂದಾಗುವ ಪ್ರಯೋಜನಗಳನ್ನು ಮಹಾನಗರ ಪಾಲಿಕೆ ಅಧಿಕಾರಿ ಸ್ನೇಹಲ್ ಲೋಖಂಡೆ ಅವರಿಗೆ ತಿಳಿಸಿದರು. ಇನ್ನು ವಿದ್ಯಾರ್ಥಿಯ ಮಾಲಿನ್ಯ ಮುಕ್ತ ವಾಹನಗಳ ಬಳಕೆ ಹಾಗೂ ಸೋಲಾರ್ ಪ್ಯಾನೆಲ್ಗಳ ಬಳಕೆಯಿಂದ ಬಹಳಷ್ಟು ಉಪಯುಕ್ತಗಳಿದ್ದು ವಿದ್ಯಾರ್ಥಿಗಳಿಂದ ಹೊಸ ಹೊಸ ಆವಿಷ್ಕಾರ ಚಿಂತನೆಗಳು ನಗರ ಅಭಿವೃದ್ಧಿ ಸಹಾಯಕಾರಿಯಾಗಲಿವೆ. ಈಗಾಗಲೇ ಎನರ್ಜಿ ಇನ್ಸ್ಟಿಟ್ಯೂಟ್ ಕಾಲೇಜಿನ ವಿದ್ಯಾರ್ಥಿ ಪ್ರಸ್ತುತ ಪಡಿಸಿದ ಅಂಶಗಳಲ್ಲಿ ನಮ್ಮ ಪಾಲಿಕೆ ಕಚೇರಿಯ ಮೇಲ್ಛಾವಣಿ ಮೇಲೆ ಸೋಲಾರ್ ಅಳವಡಿಸಲು ನಿರ್ಧರಿಸಲಾಗಿದೆ. ಇನ್ನು ಮಹಾನಗರ ಪಾಲಿಕೆಯಿಂದ ಎಲೆಕ್ಟ್ರಿಕಲ್ ವಾಹನಗಳ ಬಳಕೆ ಮಾಡುವ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲಾಗುವುದು ಎಂದು ಮಹಾನಗರ ಪಾಲಿಕೆ ಅಧಿಕಾರಿ ಸ್ನೇಹಲ್ ಲೋಖಂಡೆ ಮಾತನಾಡಿದರು. ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ತಮ್ಮೆಲ್ಲರಿಗೆ ಗೊತ್ತಿದೆ, ನಾವು ಒಂದು ಕ್ಲೀನ್ ಎನರ್ಜಿ ಗ್ರೀನ್ ಎನರ್ಜಿ ಇನಿಷಿಯೇಟಿವ್ ಶುರು ಮಾಡಿದ್ದೀವಿ. ಸೊ ಅದರ ಬಗ್ಗೆ ಒಬ್ಬರು ಸ್ಟೂಡೆಂಟ್ ನಮ್ಮ ಕಡೆ ಬಂದಿದೆ ಇವತ್ತು. ಆ ಕಲಬುರಗಿಗೆ ರೆಸಿಡೆಂಟ್ ಇದ್ದಾರೆ, ಅವರು ಲೋಕಲ್ ಸ್ಟೂಡೆಂಟ್ ಇದ್ದಾರೆ. ಅವರೇ ಬ್ಯಾಂಗ್ಳೂರಲ್ಲಿ ಒಂದು ಎನರ್ಜಿ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರಲ್ಲಿ ರಿನ್ಯೂಬಲ್ ಎನರ್ಜಿ ಅಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇದ್ದಾರೆ. ಸೊ ಅವರೇ ಅಲ್ಲಿ ಗುಲ್ಬರ್ಗ ಬಂದು ಅವರೇ ನೋಡಿದಾರಾಕಿ ನಾವು ಕಲಬುರಗಿ ಮಹಾನಗರ ಪಾಲಿಕೆಯಿಂದ ಒಳ್ಳೆಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಮತ್ತು ರಿನ್ಯೂಬಲ್ ಎನರ್ಜಿ ಅಲ್ಲಿ ಕೂಡ ಅವರೇ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ಅವರೇ ಕೂಡ ಆ್ಯಕ್ಟಿವ್ ಆಗಿ ಇವತ್ತು ಒಂದು ಐಡಿಯಾ ಶೇರ್ ಮಾಡೋಕ್ಕೆ ಬಂದಿದ್ದರು. ಸೊ ಐಡಿಯಾದಲ್ಲಿ ಅವರೇ ಒಂದು PPT ರೆಡಿ ಮಾಡಿದ್ದಾರೆ. ಆ PPTಯಲ್ಲಿ ಕೂಡ ನಮಗೆ ತೋರಿಸಿದ್ದಾರೆ ಯಾಕೆ ಸರ್ ನಮ್ಮ ಕಡೆ ಆ ಪ್ರಕಾರ ಐಡಿಯಾಸ್ ಇದೆ, ನಾವು ಕೂಡ ತಮ್ಮ ಜೊತೆ ಶೇರ್ ಮಾಡ್ತೀವಿ, ತಾವು ಕೂಡ ಆ ಐಡಿಯಾಸ್ಗೆ ಕೂಡ ಇಂಪ್ಲಿಮೆಂಟ್ ಮಾಡಿ. ಸೊ ಒಳ್ಳೆ ಐಡಿಯಾಸ್ ಅವರೇ ಶೇರ್ ಮಾಡಿದ್ರು ನಮ್ಮ ಜೊತೆ. ಆ ಐಡಿಯಾದಲ್ಲಿ 2 ಐಡಿಯಾದಲ್ಲಿ ಆಲ್ರೆಡಿ ಕಲಬುರಗಿ ಮಹಾನಗರ ಪಾಲಿಕೆ ಕೆಲಸ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಕಲಬುರಗಿ ಮಹಾನಗರ ಬಿಲ್ಡಿಂಗಲ್ಲಿ ಕಲಬುರಗಿ ಮಹಾನಗರ ಬಿಲ್ಡಿಂಗ್ ಮೇಲೆ ಟೆರೆಸ್ ಮೇಲೆ ಒಂದು ಸೋಲಾರ್ ಪ್ಯಾನಲ್ಸ್ ಹಾಕೋಕ್ಕೆ ಒಂದು ಐಡಿಯಾ ಕೊಟ್ಟಿದ್ದರು. ಆ ಐಡಿಯಲ್ಲಿ ನಾವು ಆಲ್ರೆಡಿ ಜೋಸ್ಕಾಮ್ ಜೊತೆ ಮಾತಾಡಿಕೊಂಡು ಹೋದ ವರ್ಷ 2021 ನಾವು ಅವ್ರ ಜೊತೆ ಮಾತಾಡಿಕೊಂಡು ಒಂದು ಲೆಟರ್ ಅವರಿಗೆ ಕಳಿಸಿದರು. ಸೊ ಅವರೇ ಕೂಡ ಒಪ್ಕೊಂಡಿದ್ದಾರೆ. ಅವರೇ ಈಗ ಟೆಂಡರ್ ಹಾಕಿದ್ದಾರೆ ನಮ್ಮ ಬಿಲ್ಡಿಂಗಲ್ಲಿ ಸೋಲಾರ್ ಪ್ಯಾನಲ್ಸ್ ಹಾಕೋಕ್ಕೆ. ಸೊ ಈಗ 3-4 ತಿಂಗಳಲ್ಲಿ ನಮ್ಮ ಕಾರ್ಪೊರೇಷನ್ ಬಿಲ್ಡಿಂಗಲ್ಲಿ ಸೋಲಾರ್ ಪ್ಯಾನಲ್ಸ್ ಹಾಕ್ತಾರೆ. ಮತ್ತು ನಮ್ಮ ಎಲೆಕ್ಟ್ರಿಸಿಟಿ ಸಪ್ಲೈ ವೀಜ್ ಸಪ್ಲೈ ಇದೆ ಅದೆಲ್ಲ ಸೋಲಾರ್ ಎನರ್ಜಿಯಿಂದ ಬರುತ್ತೆ. ಎರಡನೇ ಇನಿಷಿಯೇಟಿವ್ ಏನಂದರೆ ನಾವು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ನಾವು ಆಲ್ರೆಡಿ ಕಲಬುರಗಿ ಮಹಾನಗರ ಪಾಲಿಕೆಯಿಂದ ಒಂದು ಪೈಲಟ್ ಬೇಸಿಸ್ ಮೇಲೆ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ತೊಗೊಂಡಿದ್ದೀವಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ. ಆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ತೊಗೊಂಡು ನಾವು ಅವರಿಗೆ ಈಗ ಬೇರೆ ಬೇರೆ ಏರಿಯಾದಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಅವರ ಪರ್ಫಾರ್ಮೆನ್ಸ್ ನೋಡೋಕ್ಕೆ. ಯಾಕಂದರೆ ಅದೇ ಪೈಲಟ್ ಬೇಸಿಸ್ ಮೇಲೆ ನೋಡಿದ ಮೇಲೆ ನಾವು ಕೂಡ ನೋಡಬೇಕು ಹೆಂಗೆ ಪರ್ಫಾರ್ಮೆನ್ಸ್ ಇದೆ, ನಮ್ಮ ಡೀಸೆಲ್ ಪೆಟ್ರೋಲ್ ವೆಹಿಕಲ್ಸಿಂದ ಹೆಂಗೆ ಅವರೇ ಒಳ್ಳೆಯಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದೀರಾ. ಸೊ ಅದೆಲ್ಲ ನೋಡಿಕೊಂಡು ನಾವು ಆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಇನಿಷಿಯೇಟಿವ್ ಎಲ್ಲ ಸಿಟಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು. ಥರ್ಡ್ ಇನಿಷಿಯೇಟಿವ್ ಅವರೇ ನಮ್ಮ ಜೊತೆ ಶೇರ್ ಮಾಡಿದ್ರು ಅಂದರೆ ಸೋಲಾರ್ ಸ್ಪೀಕರ್. ಸೊ ನಮ್ಮ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕಸ ವಿಲೇವಾರಿ ಗಾಡಿಯಲ್ಲಿ ನಾವೀಗ ಸ್ಪೀಕರ್ ಯೂಸ್ ಮಾಡ್ತಾ ಇದ್ದೀವಿ. ಆ ಸ್ಪೀಕರ್ ಕನ್ವೆನ್ಷನಲ್ ಸ್ಪೀಕರ್ ಈ ಥರ ಬ್ಯಾಟ್ರಿ ಬೇಸಿಸ್ ಮೇಲೆ. ಬಟ್ ಅವರೇ ಏನು ಐಡಿಯಾ ಕೊಟ್ಟಿದ್ರು ಅಂದರೆ ಈಗ ಸೋಲಾರ್ ಸ್ಪೀಕರ್ ಯೂಸ್ ಮಾಡ್ಕೊಳ್ಳಿ. ಸೋಲಾರ್ ಸ್ಪೀಕರ್ಗೆ ಫಾಯ್ದಾ ಏನಿದೆ, ಫಸ್ಟ್ ಆಫ್ ಆಲ್ ಏನು ಬ್ಯಾಟ್ರಿಗೆ ಅವಶ್ಯಕತೆ ಬರಲ್ಲ ಮತ್ತು ಮಳೆಗಾಲದಲ್ಲಿ ಕೂಡ ಅವರಿಗೇನು ಖರಾಬ್ ಆಗಿಲ್ಲ. ಸೊ ಆ ಪ್ರಕಾರ ನಾವು ಆ ಇನಿಷಿಯೇಟಿವ್ ಕೂಡ ಒಂದು ಒಳ್ಳೆಯ ಐಡಿಯಾ ನೋಡಿದರೆ ನಾವು ಅದೇ ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ.
ಸೊ ಆ ಪ್ರಕಾರ ನಮ್ಮ ಒಂದು ಒಬ್ಬರು ಸ್ಟೂಡೆಂಟ್ ಬಂದರೆ ನಮಗೆ ಕೂಡ ತುಂಬ ಖುಷಿ ಆಯಿತು. ಯಾಕಂದರೆ ನಮ್ಮ ಸಿಟಿಗೆ ಯೂತ್, ನಮ್ಮ ಸಿಟಿಗೆ ಯಂಗ್ ಜನ್ರೇಷನ್ ತುಂಬ ಒಳ್ಳೆಯಾಗಿ ನಮ್ಮ ಸಿಟಿ ಡೆವಲಪ್ಮೆಂಟ್ಗೆ, ಶಹರ ವಿಕಾಸ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಆ ಪ್ರಕಾರ ಬೇರೆ ಯಾರೊಬ್ಬರು ಸಿಟಿಯಲ್ಲಿ ಸ್ಟೂಡೆಂಟ್ಸ್ ಇರ್ಬೋದು, ಯಂಗ್ ಜನ್ರೇಷನ್ ಇರ್ಬೋದು, ನಿಮ್ಮ ಕಡೆ ಏನಾದರೂ ಐಡಿಯಾ ಇದ್ದರೆ ಶಹರ ವಿಕಾಸ್ ಬಗ್ಗೆ, ಸಿಟಿ ಡೆವಲಪ್ಮೆಂಟ್ ಬಗ್ಗೆ, ನೀವು ಪ್ಲೀಸ್ ನಮ್ಮ ಕಡೆ ಬನ್ನಿ. ನಾವು ನಿಮ್ಮ ಐಡಿಯಾಸ್ಗೆ ಶೇರ್ ಮಾಡೋಣ, ಡಿಸ್ಕಸ್ ಮಾಡೋಣ. ಮತ್ತು ಒಳ್ಳೆ ಐಡಿಯಾಸ್ ಇದ್ದರೆ ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಕೂಡ ನಿಮ್ಮ ಪಾರ್ಟಿಸಿಪೇಷನಿಂದ ನಮಗೆ ಸುಲಭ ಆಗ್ತದೆ. ಸೊ ನಾನು ಇಲ್ಲಿ ಬಂದಿರೋದು ಸ್ನೇಹಲ್ ಸರ್ ಹತ್ರ ನನ್ನ 3 ಇನಿಷಿಯೇಟಿವ್ಸ್ ರಿನ್ಯೂಯಬಲ್ ಎನರ್ಜಿಯನ್ನು ಶೇರ್ ಮಾಡೋಕ್ಕೆ ಬಂದಿದ್ದೆ. 3 ಇನಿಷಿಯೇಟಿವ್ಸ್ ಅದು ನಾವು ಮಹಾನಗರ ಪಾಲಿಕೆ ಜೊತೆ ಟೈ ಅಪ್ ಮಾಡಿ ನಾವು ಹೆಂಗೆ ಎಫಿಷಿಯೆಂಟ್ ವೇನಲ್ಲಿ ಪೊಲ್ಯೂಷನ್ಸ್ ಎಲ್ಲ ಎಮಿಷನ್ಸ್ ಕಡಿಮೆ ಮಾಡೋದು ನಾನು ಶೇರ್ ಮಾಡೋಕ್ಕೆ ಬಂದಿದ್ದೆ. ಫಸ್ಟ್ ಇನಿಷಿಯೇಟಿವ್ ನಂದು ಏನಿತ್ತಂದರೆ ಪೂರ್ತಿ ಮಹಾನಗರ ಪಾಲಿಕೆ ಬಿಲ್ಡಿಂಗ್ ಮೇಲೆ ರೂಫ್ ಟಾಪ್ನಲ್ಲಿ ಸೋಲಾರ್ ಪ್ಯಾನಲ್ಸ್ ಇನ್ಸ್ಟಾಲ್ ಮಾಡಿ ಸೋಲಾರ್ ಪ್ಯಾನಲ್ನಲ್ಲೇ ಪೂರ್ತಿ ಬಿಲ್ಡಿಂಗ್ ಎಲೆಕ್ಟ್ರಿಸಿಟಿ ನಾವು ನಡೆಯೋದು ಒಂದು ಪ್ಲ್ಯಾನ್ ಇದೆ. ಅದು ಇನಿಷಿಯೇಟಿವ್ ಶೇರ್ ಮಾಡಿದೆ ಸರಿಗೆ. ತುಂಬ ಪಾಸಿಟಿವ್ ಅಪ್ರೋಚಲ್ಲಿ ತೊಗೊಂಡಿದ್ದಾರೆ ಸರ್. ಮತ್ತು ಸೆಕೆಂಡ್ ಇನಿಷಿಯೇಟಿವ್ ಏನಿತ್ತಂದರೆ ನಾವು ಎಲೆಕ್ಟ್ರಿಕ್ ವೆಹಿಕಲ್ಸನ್ನು ಯೂಸ್ ಮಾಡೋದು. ಮಹಾನಗರ ಪಾಲಿಕೆ ವಾಹನದಿಂದ ತುಂಬ ಮಾಲಿನ್ಯ ಆಗ್ತಾಯಿದೆ, ವಾಯು ಮಾಲಿನ್ಯ ಆಗ್ತಾಯಿದೆ. ಸೊ ಅದನ್ನು ಕಡಿಮೆ ಮಾಡೋಕ್ಕೆ ನಾವು ಎಲೆಕ್ಟ್ರಿಕ್ ವೆಹಿಕಲ್ಸನ್ನು ಉಪಯೋಗಿಸುವ ಸೆಕೆಂಡ್ ಇನಿಷಿಯೇಟಿವ್ ಇಟ್ಟಿದ್ದೆ ಸರ್. ಅದನ್ನು ಕೂಡ ಪಾಸಿಟಿವ್ ಅಪ್ರೋಚಲ್ಲಿ ತೊಗೊಂಡಿದ್ದಾರೆ. ಸೊ ನಾನು ಸರಿಗೆ ಧನ್ಯವಾದ ಕೊಡೋದು ಇಷ್ಟಪಡ್ತೀನಿ ಸರ್. ಅವನು ಪ್ರೀಷಿಯಸ್ ಟೈಮನ್ನು ಕೊಟ್ಟು ನನಗೆ ಇನಿಷಿಯೇಟಿವ್ಸನ್ನು ಪಾಸಿಟಿವ್ ಅಪ್ರೋಚಲ್ಲಿ ತೊಗೊಂಡು ಸರ್ ಇಂಪ್ಲಿಮೆಂಟ್ ಮಾಡೋದು ಮಾಡ್ತಾ ಇದ್ದಾರೆ. ಸೊ ನಾನು ಥ್ಯಾಂಕ್ ಯು ಅಂತ ಹೇಳ್ತೀನಿ ಸರಿಗೆ. ಇತ್ತೀಚೆಗಷ್ಟೇ ನಡೆದ ಗಣರಾಜ್ಯೋತ್ಸವದ ಧ್ವಜಾರೋಹಣ ವೇಳೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರುವ ರಾಯಚೂರಿನ ಜಿಲ್ಲಾ ನ್ಯಾಯಾಧೀಶರ ದುಷ್ಕೃತ್ಯಕ್ಕೆ ಅವರನ್ನು ಅಧಿಕಾರದಿಂದ ವಜಾ ಮಾಡಬೇಕು ಅಂತ ದಲಿತ ಹಿರಿಯ ಮುಖಂಡ ಡಾಕ್ಟರ್ ವಿಠಲ್ ದೊಡ್ಮನಿ ಆಗ್ರಹಿಸಿದ್ದಾರೆ. ನಗರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ವಿಠಲ್ ದೊಡ್ಮನಿ, ವಿಶ್ವದಲ್ಲಿಯೇ ಅಗ್ರಗಣ್ಯ ನಾಯಕರಾಗಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿರುವ ಅವಮಾನ ಇನ್ನೂ ಕೊನೆಗೊಳ್ತಿಲ್ಲ. ಸ್ವಾತಂತ್ರ್ಯ ದೊರಕಿಸಿ ಸುಮಾರು ವರ್ಷಗಳಾದರೂ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅವಮಾನಗಳು ಆಗ್ತಾನೇ ಇವೆ. ಇದಕ್ಕೆ ಮತ್ತೊಂದು ಉದಾಹರಣೆ ಅಂದರೆ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಬಾಬಾ ಸಾಹೇಬರ ಭಾವಚಿತ್ರ ತೆರವುಗೊಳಿಸಿ ಧ್ವಜಾರೋಹಣ ಮಾಡಿರುವ ರಾಯಚೂರಿನ ಮಲ್ಲಿಕಾರ್ಜುನ ಗೌಡ ಅವರನ್ನ ಕೆಲಸದಿಂದ ವಜಾ ಮಾಡಬೇಕೆಂದು ಹಾಗೂ ಕಲಬುರಗಿ ನಗರದಲ್ಲಿ ಗಣರಾಜ್ಯೋತ್ಸವ ನಡೆದ ವೇಳೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾವಚಿತ್ರವಿಲ್ಲದೆ ಧ್ವಜಾರೋಹಣ ಮಾಡಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಮುರುಗೇಶ್ ನಿರಾಣಿಯವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಬೇಕು ಹಾಗೂ ಜಿಲ್ಲಾಧಿಕಾರಿಯವರನ್ನ ಅಮಾನತುಗೊಳಿಸಬೇಕೆಂದು ಇದೇ ಜನವರಿ 31ರಂದು ದಲಿತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡಿದೆ ಎಂದು ತಿಳಿಸಿದ್ದಾರೆ. ಪರಮ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಅಪಮಾನ ಮಾಡಿದ್ದಾರೆ, ಯಾವ ರೀತಿ ಗಣರಾಜ್ಯೋತ್ಸವ ಅಂತಂದ್ರೆ ಏನು ಅಂತಕ್ಕಂಥದ್ದು ನಾವು ಪ್ರೈಮರಿಯಾಗಿ ಹೇಳಬೇಕಾಗಿಲ್ಲ. ಯಾಕಂದರೆ ಗಣರಾಜ್ಯೋತ್ಸವ ಮಾಡ್ತಕ್ಕಂಥದ್ದು ಬಾಬಾ ಸಾಹೇಬರು ಸಂವಿಧಾನ ಅರ್ಪಣೆ ಎಂದಿನ ದಿವಸ ದೇಶಕ್ಕೆ ಮಾಡಿದ್ರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ನೆಹರು ಮುಖಾಂತರ. ಅವತ್ತಿನ ದಿವಸ ನಮಗೆ ಎಲ್ಲ ಸವಲತ್ತುಗಳು ಏನು ಶಿಸ್ತಿನಿಂದ ಸಿಗಬೇಕು ಅಂತಕ್ಕಂಥದ್ದು ಕೈಗೆ ಮಾರ್ಪಾಡಾಯಿತು. ಬಟ್ ಇಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಸಂವಿಧಾನ ಶಿಲ್ಪಿ, ಈ ದೇಶದ ಇಡೀ ವಿಶ್ವದಲ್ಲಿಯೇ ಅಗ್ರಗಣ್ಯ ಸ್ಥಾನದಲ್ಲಿದ್ದಂಥ ಒಬ್ಬ ಮಹಾನ್ ನಾಯಕಿಗೆ ಈ ರೀತಿ ಅಪಮಾನಗಳು ಇಲ್ಲಿವರೆಗೆ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷಗಳ ಕಳೆದರೂ ಕೂಡ ಇನ್ನೂ ಅದನ್ನೇ ಘಟನೆಗಳ ಮರುಕಳಿಸ್ತಾ ಅಂತಂದರೆ ನಾವು ಈ ದೇಶದಲ್ಲಿ ಏನು ಮಾಡಬೇಕು ಅಂತೇಳಿ ವಿಚಾರ ಮಾಡಬೇಕಾಗ್ತದೆ. ಇದು ಸಣ್ಣ ಮಾತಾ? ಯಾವ ಪರಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇನ್ಸಲ್ಟ್ ಮಾಡ್ಯಾರ ಅಂತಂದರೆ ಇನ್ನು ಹಳ್ಳಿಗಳಲ್ಲಿ ಜಾತ್ಯತೆ ಮುಟ್ಟಿ ತಟ್ಟಿ ಇನ್ನೂ ಕೂಡ ಸೊಫೆಸ್ಟಿಕೇಟೆಡ್ ಸ್ಟೈಲ್ನಾಗ ಮೆಲಕ್ಕೆ ಹಾಕ್ಲಕ್ಕತ್ತಾವ. ಎಲ್ಲತ್ತಲ್ಲ ವಿಠಲ್ ದೊಡ್ಮನಿಗೆ ನೋಡಿದ್ರೆ ಮೂಗು ಮುರಿತಾರೆ. ಈ ಟೈಪ್ ಆದಾಗ ಇದಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದು ಪರ್ಯಾಯವಾದಂಥ ಯೋಚನೆ ಮಾಡಲೇಬೇಕಾಗ್ತದೆ ನಾವು. ಅದಕ್ಕೆ ಈಗ ಏನು ಯಾವ ಮಾರಾಯ ಮಲ್ಲಿಕಾರ್ಜುನ ಗೌಡ ಏನು ಈ ಘಟನೆಗೆ ಸಂಬಂಧಪಟ್ಟಂತೆ ಅವನಿಗೆ ಫಸ್ಟ್ ಆಗಿ ಯಾವ ರೀತಿ ಕಾಯ್ದೆ ಕಾನೂನು ಪ್ರಕಾರ ಅವನಿಗೆ ಫಸ್ಟ್ ಸಸ್ಪೆಂಡ್ ಮಾಡಬೇಕು, ಏನು ಮಾಡಬೇಕು ಅಂತಕ್ಕಂಥದ್ದು ಕಮಿಟಿ ಡಿಸಿಷನ್ ತೊಗೊಂಡು ಅವರಿಗೆ ಯಾವ ರೀತಿ ಆ್ಯಕ್ಷನ್ ಆಗಬೇಕಂಬುದು ಹೇಳಿದ್ದಾರೆ. ಎಲ್ಲರೂ ಸ್ಪಂದಿಸಿ ಗುಲ್ಬರ್ಗ ಬಂದ್ ಕಾಲು ಕೊಟ್ಟಾಗ, ಆ ಬಂದ್ ಕಾಲು ಕೊಟ್ಟಾಗ ಈ ಡಿಮಾಂಡ್ಸ್ಗಳು ನಮ್ಮ ಇದು ಆಗಬೇಕು, ಇಂಪ್ಲಿಮೆಂಟ್ ಆಗಬೇಕು. ಇಲ್ಲ ಅಂದರೆ ಉಗ್ರವಾದ ಹೋರಾಟಕ್ಕೆ ಇಳಿತೀವಿ ಅಂತಕ್ಕಂಥದ್ದು ಎಲ್ಲ ಸಂಘಟನೆಯ ಮುಖ್ಯಸ್ಥರು ಎಲ್ಲ ಸೋದರರೆಲ್ಲ ನಿನ್ನೆ ದಿವಸ
ಪ್ರೆಸ್ ಮೀಟ್ನಲ್ಲಿ ಹೇಳಿದ್ದಾರೆ. ಮತ್ತು ಇವತ್ತು ಪ್ರೆಸ್ ಮೀಟ್ ಕರೆಸೋದು ಉದ್ದೇಶನೇ ಅದೇ ಇತ್ತು. 31ನೇ ತಾರೀಕು ನಗರೇಶ್ವರ ಸ್ಕೂಲ್ನಿಂದ ಬೃಹತ್ ಪ್ರಮಾಣದಾಗ ಒಂದು ರ್ಯಾಲಿ ಡಿ ಸಿ ಆಫೀಸ್ವರೆಗೆ ಹಮ್ಮಿಕೊಂಡು ಡಿ ಸಿ ಅವ್ರನ್ನೂ ಸಹಿತ ಇದ್ರಾಗ ಅಪರಾಧಿಗಳ ನಾವು ಮನವಿ ಡಿ ಸಿ ಅವ್ರಿಗೆ ಕೊಡೋಂಗಿಲ್ಲ, ಆರಿಸಿ ಕೊಡಬೇಕಾಗ್ತದೆ. ಅದಕ್ಕೆ ಡಿ ಸಿನೂ ಸಹಿತ ಒಬ್ಬ ಅಪರಾಧಿ, ಅವನು ಸಹಿತ ಈ ಎಸಗಿನ ತಪ್ಪು. ಡಾಕ್ಟರ್ ಮಲ್ಲೇಶಿ ಸಜ್ಜನ್ ಮಾತನಾಡಿ, ದೇಶಕ್ಕೆ ಸಂವಿಧಾನ ನೀಡಿರುವ ಸಂವಿಧಾನ ಶಿಲ್ಪಿಗೆ ಅವಮಾನ ಮಾಡಿರುವ ರಾಯಚೂರಿನ ಜಿಲ್ಲಾ ನ್ಯಾಯಾಧೀಶರು ಇಡೀ ದೇಶಕ್ಕೆ ಅವಮಾನ ಮಾಡಿದ್ದಾರೆ. ಕಾನೂನು ಎಲ್ಲರಿಗೂ ಸಮಾನ ಹಕ್ಕನ್ನು ಒದಗಿಸುತ್ತೆ. ಇಂತಹ ಕಾನೂನು ಅಧ್ಯಯನ ಮಾಡಿರುವ ನ್ಯಾಯಾಧೀಶರು ಇಂತಹ ಅವಮಾನಕರ ಕೆಲಸ ಮಾಡಿದ್ದಾರೆ. ಕಾನೂನಿನ ಮೂಲಕ ಅವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಫ್ಲಾಗ್ ಹಾಸ್ಟಿಂಗ್ ಮಾಡುವ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ತೆಗೆದರೆ ಮಾತ್ರ ನಾನು ಅಲ್ಲಿ ಫ್ಲಾಗ್ ಹಾಸ್ಟಿಂಗ್ ಮಾಡ್ತೀನಿ, ಇಲ್ಲ ಮಾಡೋಂಗಿಲ್ಲ ಅಂತ ಹೇಳುವ ಈ ಚೀಫ್ ಜಸ್ಟಿಸ್ ಅಂತ ಹೇಳ್ತೀವಿ ನಾವು, ಸೆಷನ್ ಜಡ್ಜ ಗೌಡರು, ಇವತ್ತಿನ ದಿನ ಅವ್ರ ಹೇಳಿಕೆ ಏನಪ್ಪ ಅಂದ್ರೆ ತುಂಬ ಖಂಡನೀಯವಾದಂಥ ಮಾತಿದೆ. ಅದಕ್ಕೆ ಇವತ್ತಿನ ದಿನ ಜುಡಿಷಿಯರಿ ಪ್ರೊಸೆಸ್ನಲ್ಲಿ ಯಾವ ಸಿಸ್ಟಮ್ ಇದೆ ಅಂದರೆ, ಆಲ್ರೆಡಿ ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ಕಾರ್ಯಕರ್ತರು ಪೊಲೀಸ್ ಕಂಪ್ಲೇಂಟನ್ನು ಮಾಡಿದ್ದಾರೆ. ಅದರ ಜೊತೆಗೆ ಜಿಲ್ಲಾಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತಿನ ದಿನ ಹೆಂಗಿದೆ ಅಂದರೆ, ಜುಡಿಷಿಯಲ್ ಆಫೀಸರ್ಗೆ ಜಡ್ಜಿಗೆ ಕೇಸ್ ಮಾಡಬೇಕಂದ್ರೆ ದೇ ಶುಡ್ ಹ್ಯಾವ್ ಟು ಸೀಕ್ ಪರ್ಮಿಷನ್ ಫಾರ್ ದಿ ಅಡ್ವೊಕೇಟ್ ಜನರಲ್ ಕರ್ನಾಟಕ. ಅವರು ಹೈಕೋರ್ಟ್ನಿಂದ ಪರ್ಮಿಷನ್ ತೊಂದರೆ ಕೇಸ್ ಮಾತ್ರ ಆಗುತ್ತೆ ಅಂತ ಒಂದು ಸಿಸ್ಟಮ್ ಇದೆ, ಅದು ಜುಡಿಷಿಯರಿ ಸಿಸ್ಟಮ್ನಲ್ಲಿದೆ. ಅದಕ್ಕೆ ಇವತ್ತಿನ ದಿನ ಅದು ಕೂಡ ಅವರು ಕಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ, ಇವತ್ತಿನ ದಿನ ಆ ಜಡ್ಜುಗಳು ಆದಂಥ ಸಂದರ್ಭದಲ್ಲಿ ನ್ಯಾಯವಾದಿಗಳಿಗೆ ಪನಿಷ್ಮೆಂಟ್ ಯಾಕೆ ಕೊಡಬಾರ್ದು ಅಂತ ಇವತ್ತಿನ ಪ್ರಶ್ನೆ ಇದೆ. ಯಾಕಂದರೆ ನಾವು ಕಾನೂನಲ್ಲಿ ಹೇಳ್ತೇವೆ ಆರ್ಟಿಕಲ್ 14 ಆಲ್ ಆರ್ ಈಕ್ವಲ್ ಬಿಫೋರ್ ದಿ ಲಾ ಅಂತ ಹೇಳ್ತೀವಿ ನಾವು. ಎಲ್ಲರೂ ಸಮಾನ ಅಂತ ಹೇಳ್ತೀವಿ ನಾವು. ಎಲ್ಲಿ ಸಮಾನತೆ ಇದೆ? ಅದಕ್ಕೆ ಮತ್ತೊಂದು ಹೇಳ್ದಂಗೆ ಲಾ ಈಸ್ ಅಬೋವ್ ಆಲ್, ನೋ ಒನ್ ಅಬೋವ್ ದಿ ಲಾ. ಕಾನೂನು ಅನ್ನೋದು ಎಲ್ಲರಿಗಿಂತ ದೊಡ್ಡದಿದೆ, ಕಾನೂನು ಕೆಳಗೆ ಯಾರೂ ಇಲ್ಲ. ಅದಕ್ಕೆ ಈ ಕಾನೂನು ರೀತಿಯಲ್ಲಿ ಯಾರು ನ್ಯಾಯಾಂಗ ಕುಂತು ನ್ಯಾಯ ಕೊಡುವಂಥ ಒಬ್ಬ ವ್ಯಕ್ತಿನೇ ಅನ್ಯಾಯ ಮಾಡ್ತಾನಂದರೆ ಯು ಶುಡ್ ಹ್ಯಾವ್ ಟು ಪನಿಷ್. ಅದಕ್ಕೆ ಇವತ್ತಿನ ದಿನ ನಾನು ಅಪೀಲ್ ಮಾಡೋದಂದರೆ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಮತ್ತು ಜುಡಿಷಿಯಲ್ ಆಫೀಸರ್ಸ್ ಎಲ್ಲರೂ ಕೂಡ ಇವತ್ತಿನ ದಿನ ಹೆಂಗಿದೆ ಅಂದರೆ, ಜುಡಿಷಿಯರಿ ಪ್ರೊಸೆಸ್ನಲ್ಲಿ ಇಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ವಿಂಗ್ ಅಂತ ಹೇಳ್ತೀವಿ. ನ್ಯಾಯಾಂಗ, ಕಾರ್ಯಾಂಗ ಮತ್ತು ಶಾಸಕಾಂಗ ಅಂತ ಹೇಳ್ತೀವಿ. ಅದಕ್ಕೆ ಇದು ನ್ಯಾಯಾಂಗ ಅಂದರೆ ತುಂಬ ಒಳ್ಳೆಯ ಅಂಗ. ಸೊ ಇಟ್ ಈಸ್ ಅನ್ ಸಕ್ರೋಸೆಂಟ್ ಸ್ಕ್ರೀನಿಂಗ್ ಆಫ್ ದಿ ಆಲ್ ಜಡ್ಜ್ಮೆಂಟ್ ಆಫ್ ದಿ ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ ನಾವು. ಅದಕ್ಕೆ ಇವತ್ತಿನ ಜುಡಿಷಿಯರಿ ಪ್ರೊಸೆಸ್ನಲ್ಲಿ ಟು ಪ್ರೊಟೆಕ್ಟ್ ದ ಸ್ಯಾಂಕ್ಟಿಟಿ ಆಫ್ ದಿ ಜುಡಿಷಿಯರಿ, ದ Chief Justice of Honorable Chief Justice of Karnataka, they should have to give a permission to initiate a case against the judge who has committed a mistake in the Raichur. ಸುದ್ದಿಗೋಷ್ಠಿಯಲ್ಲಿ ಅರ್ಜುನ್ ಬದ್ರೆ, ಪರಮೇಶ್ವರ್ ಖಾನಾಪುರ್, ಸುರೇಶ್ ಹಾದಿಮನಿ, ದೇವೇಂದ್ರ ಸಿನೂರ್, ದಶರಥ್ ಕಲ್ಗುರ್ತಿ ಪಾಲ್ಗೊಂಡಿದ್ರು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ವಿಶ್ವಜ್ಯೋತಿ ಪ್ರತಿಷ್ಠಾನದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪ್ರೊಫೆಸರ್ ಎಂಬಿ ಅಂಬಲ್ಗಿ ಅವರ ಪ್ರಥಮ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಅವರಿಂದ ನಮನ. ಫೆಬ್ರವರಿ 1ರಂದು ಕಲಬುರಗಿಯ ಆಳಂದ್ ತಾಲೂಕಿನ ದುತ್ತರ್ಗಾಂವ್ನಲ್ಲಿ ನವದುರ್ಗೆಯರ ದೇವಾಲಯ ಲೋಕಾರ್ಪಣೆ ಹಮ್ಮಿಕೊಳ್ಳಲಾಗಿದೆ. ಚಂದ್ರಶೇಖರ್ ಎಸ್ ಹಿರೇಮಠ್. ಮಹಾಲಕ್ಷ್ಮಿ ಜುವೆಲ್ಲರ್ಸ್,
ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಸ್ಆರ್ ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. Contact 9448066586. Unicare Diagnostic Center, Quality Care Beyond Excellence. ಯೂನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಪಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರ್ಗಿ. ಕಾಂಟ್ಯಾಕ್ಟ್ 8496825555, 08472251555. ವಿರಾಮದ ನಂತರ ಮತ್ತೊಮ್ಮೆ ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ವಿಶ್ವ ಜ್ಯೋತಿ ಪ್ರತಿಷ್ಠಾನದ ವತಿಯಿಂದ ಆಯೋಜಿಸಿದ ಶೈಕ್ಷಣಿಕ ಹೋರಾಟಗಾರ ಪ್ರೊಫೆಸರ್ MB ಅಂಬಲ್ಗಿ ಅವರ ಪ್ರಥಮ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಹಾಗೂ ಜಿಲ್ಲಾ ಕಸಾಪ ಅಧ್ಯಕ್ಷ ವಿಜಯಕುಮಾರ್ ತೇಗಲ್ತಿಪ್ಪಿ ಅವರು ಅಂಬಲ್ಗಿ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದರು. ನಗರದ ಕನ್ನಡ ಭವನದಲ್ಲಿ ವಿಶ್ವಜ್ಯೋತಿ ಪ್ರತಿಷ್ಠಾನ ಏರ್ಪಡಿಸಿದ ಪರೋಪಕಾರಿ ಶೈಕ್ಷಣಿಕ ಹೋರಾಟಗಾರ ಪ್ರೊಫೆಸರ್ MB ಅಂಬಲ್ಗಿ ಅವರ ಪ್ರಥಮ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಹಿರಿಯ ಸಾಹಿತಿ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿಯವರು ಈಶಾನ್ಯ ವಲಯ ಶಿಕ್ಷಕ ಅಧ್ಯಕ್ಷರಾಗಿ ಪ್ರೊಫೆಸರ್ MB ಅಂಬಲ್ಗಿ ಅವರ ಹೋರಾಟ ಅಪಾರವಾಗಿದೆ. ಈ ಭಾಗದ ಯುವಕ ಯುವತಿಯರಿಗೆ ಶಿಕ್ಷಣ, ಉದ್ಯೋಗ ದೊರಕಿಸಿಕೊಡಲು ನಿರಂತರ ಹೋರಾಟದ ಮೂಲಕ ಸರ್ಕಾರಕ್ಕೆ ಎಚ್ಚರಿಸಿದ್ದಾರೆ. ಇಲ್ಲಿನ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಒದಗಿಸಿಕೊಡಲು ಶ್ರಮಿಸಿರುವ ಅದ್ಭುತ ಕಲ್ಪನೆ ಹೊಂದಿದ ವ್ಯಕ್ತಿ ಹಾಗೂ ವ್ಯಕ್ತಿತ್ವ ಹೊಂದಿದ್ರು ಎಂದು ಅವರೊಂದಿಗಿನ ಸವಿನೆನಪುಗಳನ್ನು ಮೆಲುಕು ಹಾಕಿದ್ರು. ಯಾಕೋ ಏನೋ ಮುಂಜಾನೆ ಹಿಂದೆ ಸಚಿವರ ಕಾರ್ಯಕ್ರಮ ಕರೆದಿದ್ದು ಕಾರ್ಯದರ್ಶಿಗಳು ಮತ್ತು ಇವರು ಬಂದು ಅನಿವಾರ್ಯ ಕಾರಣದಿಂದ ಬರಲಿಕ್ಕಾಗಲಿಲ್ಲ. ವಾಟ್ಸಪ್ನಲ್ಲಿ ಕಾರ್ಯದರ್ಶಿಗಳು ಹಾಕಿದಂಥ ಒಂದು ಸಾಧ್ಯತೆ ನೋಡಿದೆ. ಅಂಬಲಿಗೆ ಅವರ ಕಾರ್ಯಕ್ರಮ 1 ವರ್ಷ ಆಯಿತು. 1 ವರ್ಷ. ನಮ್ಮ ಬೇಂದ್ರೆಯವರು ಒಂದು ಕಡೆ ಹೇಳ್ತಾರೆ, ಕಾಲನಿಗೆ ಕಾಲುಂಟು ನಿಂತಲ್ಲಿ ನಿಲ್ಲನವ. ಕಾಲ ಅಂತಂದ್ರೆ ಸಾಕು, ಕಾಲ ಅಂತಂದ್ರೆ ಸಮಯ, ಕಾಲ ಅಂತಂದ್ರೆ ಹೊತ್ತು, ಕಾಲ ಅಂದರೆ ವೇಳೆ. ಕಾಲನಿಗೆ ಕಾಲುಂಟು, ಕಾಲನಿಗೆ ಕಾಲುಗಳು ಇವೆ, ನಿಂತಲ್ಲಿ ನಿಲ್ಲನವ. 1 ವರ್ಷ ಆಯಿತು
ಅಂಬಲಿಗೆಯವರು ನಮ್ಮಿಂದ ಕಣ್ಮರೆಯಾಗಿ ಈಶಾನ್ಯ ವಲಯ ಶಿಕ್ಷಕ ಅಧ್ಯಕ್ಷರಾಗಿ ಕಲ್ಯಾಣ ಕರ್ನಾಟಕದ ಭಾಗದ ಶಿಕ್ಷಕರಿಗೆ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕಾಗಿ ಈ ಆವರಣದಲ್ಲಿ ಮಂದಿ ಜೊತೆಗೆ ಶಿಕ್ಷಕರ ಜೊತೆಗೆ ಅವರನ್ನು ನಾನು ನೋಡಿದ್ದಿದೆ ಈ ಸಂಪೂರ್ಣವಾಗಿ ಆವರಣ ರವಿವಾರ ಬಂತು ಅಂತಂದರೆ ಅಂಬಲಿಗೆಯವರು ಸುತ್ತ ಶಿಕ್ಷಕರ ಬಳಗ, ಅತಿಥಿ ಉಪನ್ಯಾಸಕರು ಬೇರೆ ಮತ್ತು ದಿನನಿತ್ಯ ಇದಕ್ಕೆ ಬೇರೆ, ಅವರ ಸಮಸ್ಯೆಗಳು ಬೇರೆ. ಅದನ್ನು ನೋಡಿ ನನಗೆ ಎಂಥ ಅದ್ಭುತವಾದಂಥ ವ್ಯಕ್ತಿತ್ವ ಇವ್ರದ್ದು ಅಂಬಲಿಗೆಯವ್ರದ್ದು ಅನ್ನುವಂಥದ್ದು. ನಾನು ನೂತನ ವಿದ್ಯಾಲಯ ಪದವಿ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿದ್ದಾಗ 25 ವರ್ಷಗಳ ಕಾಲ ಅಂಬಲಿಗೆಯವರು ಭಾಳ ಸಮೀಪದಿಂದ ನನ್ನ ಹತ್ರ ಬರ್ತಾಯಿದ್ರು. ಅದಕ್ಕೆ ಅಂದರೆ ಬಡ ಹುಡುಗರಿಗೆ ಅಡ್ಮಿಷನ್ ಕೊಡಿಸೋರು. ಅವರ ಮಗಳು ನಮ್ಮ ವಿದ್ಯಾರ್ಥಿ, ಅಂಬಲಿಗೆಯವ್ರ ಮಗಳು ಕಂಪ್ಯೂಟರ್ ಸೈನ್ಸ್ ಮಾಡಿದ್ಲು BSc ಬಂದಿದ್ದರು. ಬಂದ ಹೊತ್ತಿಗೆ ಕಂಪ್ಯೂಟರ್ ಸೈನ್ಸಿಗೆ ಅದು ಪ್ರೈವೇಟ್ ಕಾಲೇಜು, ಸ್ವಲ್ಪ ಹಣ ಇರ್ತದೆ. ನಾನು ಇದ್ದ ಎಲ್ಲ ನಿಯಮಗಳನ್ನು ಹೇಳಿದ ಮೇಲೆ ನೀವು ಹೆಂಗಂತೀರಿ ಹಂಗೆ ಅಂದರು. ಆಯಿತು, ನಿಮ್ಮ ಮಗಳು ಅಂದ ಮೇಲೆ ನಮ್ಮ ತಂಗಿ ಇದ್ದಂಗೆ, ಅದಕ್ಕಾಗಿ ನಾವು ಯಾವುದನ್ನೇ ತಗೊಳ್ಳಾರ್ದು ಫೀಸನ್ನು ಅಷ್ಟೇ ಕಟ್ಟಿಬಿಡ್ರಿ ಅಂತ ಹೇಳಿಬಿಟ್ಟೆ. ಭಾಳ ಖುಷಿಯಾಗಿ ಹೋಗೋ ಮುಂದೆ ಒಂದು ಮಾತು ಹೇಳಿದರು ಅವರು, ನನ್ನ ಮಗಳಿಗೆ ಕೊಟ್ಟಿದ್ದೀರಿ, ಆದರೆ ನಾನು ನಿನ್ನ ಬಿಡೋದಿಲ್ಲ, ನಿಮ್ಮ ಮನೋಭಾವ ನನಗೆ ಗೊತ್ತಾಗ್ಯದ, ಅದಕ್ಕೆ ನಾನು ಮುಂದೆ ಬಡ ಹುಡುಗರನ್ನ ಕರ್ಕೊಂಬರ್ತೀನಿ, ಇದೇ ರೀತಿಯ ಸಹಕಾರ ಮಾಡಬೇಕು. ಬೇಕಾದ್ರೆ ನನ್ನ ಮಗಳಿಗೆ ರೊಕ್ಕ ತಗೊಳ್ರಿ, ಬೇಡ ಅನ್ನೋದಿಲ್ಲ, ಆದರೆ ಬಡ ಹುಡುಗರಿಗೆ ಮಾತ್ರ ನೀವು ಪ್ರವೇಶ ಕೊಡಬೇಕು ಅಂತ ಪ್ರತಿ ವರ್ಷ ನಾನು ಇರೋವರೆಗೂ 1-2 ಹುಡುಗರನ್ನ ಕರ್ಕೊಂಬಂದು ಕೆಲವು ಸಲ ಅನಿವಾರ್ಯವಾದಾಗ ತಾವೇ ಫೀಸನ್ನು ಕಟ್ಟಿ ಮತ್ತು ಉಳಿದದ್ದನ್ನು ನನ್ನ ಕಾಲೇಜಿನ ಅಧ್ಯಾಪಕರಿಂದ ಕಟ್ಟಿಸಿ ಏನೇನೋ ಮಾಡಿ ಹೋಗ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ನಾನು ಇವರಿಗೆ ಕಂಡಿದ್ದೇನೆ. ಕಾರ್ಯಕ್ರಮದಲ್ಲಿ ಶಿವರಾಜ್ ಅಂಡಗಿ, ಶ್ರೀಕಾಂತ್ ಪಾಟೀಲ್ ತಿಳ್ಗೋಳ್, ರಾಜಶೇಖರ್ ಗುಡ್ಡ, ಮನೋಹರ್ ಪೊದ್ದಾರ್, MS ಪಾಟೀಲ್ ಲರಿಬೋಳ್, ಸಂತೋಷ್ ಕುಡಳ್ಳಿ, ರಾಜೇಂದ್ರ ಮಾಡ್ಬುಳ್ಕರ್, ಶಿವಲೀಲಾ ತೆಗ್ನೂರ್, ಪ್ರಭುಲಿಂಗ್ ಮುಲಗೆ, ವಿಠಲ್ ಚಿಕನಿ, ಶಿವಾನಂದ್ ಮಠಪತಿ ಪಾಲ್ಗೊಂಡಿದ್ರು. ಕಲಬುರಗಿಯ ಆಳಂದ ತಾಲೂಕಿನ ದುತ್ತರ್ಗಾಂವ್ನಲ್ಲಿ ಫೆಬ್ರವರಿ 1ರಂದು ಶ್ರೀ ಶಿವಶಕ್ತಿ ಹಾಗೂ ನವದುರ್ಗೆಯರ ದೇವಾಲಯ ಲೋಕಾರ್ಪಣೆ ಹಾಗೂ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭ ನಡೆಯಲಿದೆ ಎಂದು ಚಂದ್ರಶೇಖರ್ ಎಸ್ ಹಿರೇಮಠ್ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಲಿಂಗೈಕ್ಯ ಪೂಜ್ಯ ಶ್ರೀ ಬಸವಸ್ವಾಮಿ ಹಿರೇಮಠ ಅವರ ಸಂಕಲ್ಪದಂತೆ ಫೆಬ್ರವರಿ 1ರಂದು ಆಳಂದ ತಾಲೂಕಿನ ದುತ್ತರ್ಗಾಂವ್ನಲ್ಲಿ ನೂತನ ದೇವಾಲಯ ನಿರ್ಮಿಸಿ ದುರ್ಗೆಯರ 9 ಪ್ರತ್ಯೇಕ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಮೂರ್ತಿ ಪ್ರತಿಷ್ಠಾನ ಮಾಡಲಾಗುವುದು ಎಂದು ಚಂದ್ರಶೇಖರ್ ಅವರು ಹೇಳಿದ್ದಾರೆ. ನಮ್ಮ ಪೂಜ್ಯ ತಂದೆಯವರ ಸಂಕಲ್ಪದಂತೆ ಒಂದು ನೂತನ ದೇವಾಲಯ ದುತ್ತರ್ಗಾಂವ್ ಗ್ರಾಮ ತಾಲೂಕು ಆಳಂದ್ ಅಲ್ಲಿ ನಿರ್ಮಿಸಿದ್ದೇವೆ. ಅಲ್ಲಿ ನವದುರ್ಗಿಯರ 9 ಪ್ರತ್ಯೇಕ ಮೂರ್ತಿಗಳನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಧಾರ್ಮಿಕ ವಿಧಿವಿಧಾನಗಳನ್ನು ಎಲ್ಲ ಮಾಡಿ ಅದನ್ನು ಲೋಕಾರ್ಪಣೆ ಮಾಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅದಕ್ಕೆ ಪಂಚಪೀಠದಲ್ಲಿ ಪ್ರಮುಖ ಪೀಠವಾದಂಥ ರಂಭಾಪುರಿ ಪೀಠದ ಜಗದ್ಗುರುಗಳು ಹಾಗೂ ಈ ಭಾಗದ ಗುರುಗಳಾದಂಥ ಜಿಡ್ಗ ಶ್ರೀಗಳು, ನಾಲ್ವಾರದ ಶ್ರೀಗಳು, ಕಡಗಂಚಿ ಶ್ರೀಗಳು ಹಾಗೂ ಅನೇಕ ಮಠಾಧೀಶರು ಭಾಗವಹಿಸ್ತಾ ಇದ್ದಾರೆ. ಇದನ್ನು ಸ್ಥಳೀಯ ಶಾಸಕರಾದಂಥ ದತ್ತಾತ್ರೇಯ ಪಾಟೀಲ್ ರೇವೂರವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮತ್ತು ಜೊತೆಗೆ ಅಧ್ಯಕ್ಷತೆಯನ್ನು ಡಾಕ್ಟರ್ ಅಜಯ್ ಸಿಂಗ್ ವಹಿಸ್ತಾ ಇದ್ದಾರೆ. ನಾವೆಲ್ಲ ಅತಿಥಿಗಳನ್ನು ಸೆಲೆಕ್ಟ್ ಮಾಡಿದ್ದು ಅವರ ಒಡನಾಡ ನಮ್ಮ ತಂದೆಯವ್ರ ಜೊತೆ ಇತ್ತು. ಅವರ ಕುಟುಂಬಕ್ಕೂ ನಮ್ಮ ಮನೆತನಕ್ಕೂ ಒಂಥರ ಸಂಬಂಧ ಇತ್ತು. ಅದಕ್ಕೆ ಅವರ ಸಂಕಲ್ಪದಂತೆ ನಿರ್ಮಾಣಗೊಂಡಂಥ ಒಂದು ದೇವಸ್ಥಾನ. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 30 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 13 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಲಬುರಗಿ ನಗರದಲ್ಲಿ ಮಾಲಿನ್ಯ ತಡೆಗಟ್ಟಿ ಹಸಿರುಕರಣವನ್ನಾಗಿಸುವ ಕುರಿತು ಪ್ರೆಸೆಂಟೇಷನ್ ನೀಡಿದ ಬೆಂಗಳೂರಿನ ಎನರ್ಜಿ ಇನ್ಸ್ಟಿಟ್ಯೂಟ್ ವಿದ್ಯಾರ್ಥಿ. ಗಣರಾಜ್ಯೋತ್ಸವ ಧ್ವಜಾರೋಹಣ ವೇಳೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರುವ ರಾಯಚೂರಿನ ಜಿಲ್ಲಾ ನ್ಯಾಯಾಧೀಶರನ್ನ ಕೂಡಲೇ ಅಧಿಕಾರದಿಂದ ವಜಾ ಮಾಡಲೇಬೇಕು. ದಲಿತ ಹಿರಿಯ ಮುಖಂಡ ಡಾಕ್ಟರ್ ವಿಠಲ್ ದೊಡ್ಮನಿ ಆಗ್ರಹ. ಇಲ್ಲಿಗೆ ಇಂದಿನ ಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಆಸೂಸ್ ಕಂಪನಿಯು ಕಲಬುರಗಿ ನಗರದಲ್ಲಿ ಎಕ್ಸ್ಕ್ಲೂಸಿವ್ ಶೋರೂಮ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಆಸೂಸ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್, ರಾಕ್ ಗೇಮಿಂಗ್ ಲ್ಯಾಪ್ಟಾಪ್ಸ್, ಟಫ್ ಲ್ಯಾಪ್ಟಾಪ್ಸ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, ಸಿಪಿಯು, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, ಯುಪಿಎಸ್, ಕ್ಯಾಬಿನೆಟ್, ವೆಬ್ ಕ್ಯಾಮೆರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್ HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ G1 ಮತ್ತು G2 ಶಾರದಾ ಕಾಂಪ್ಲೆಕ್ಸ್, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಕಲಬುರಗಿ. ಸೆಲ್ ನಂಬರ್ 9448066586. Unicare Diagnostic Center, Quality Care Beyond Excellence. ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಪಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರ್ಗಿ. ಕಾಂಟ್ಯಾಕ್ಟ್ 8496 825555 08472 25 1555.